ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವಾಗ ನಾನು ಒಂದು ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ ಆಯಿತಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಅದಕ್ಕೆ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಮಾರ್ಕೆಟಿಗೆ ಹೋಗಿ ಅದನ್ನು ತೊಗೊಂಡು ಬಂದು ಆಮೇಲೆ ರೀಲ್ಸ್ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ನನಗೆ ತುಂಬ ಏನೇನೋ ರೀಲ್ಸ್ ನಮ್ಮ ಮೈಂಡಲ್ಲಿ ತುಂಬ ಐಡಿಯಾಸ್ ಇರುತ್ತೆ, ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಅಂದು. ಆದರೆ ನಂಗೆ ಟೈಮೇ ಸಿಗೋದಿಲ್ಲ ಮರೆಯರೆ. ಅಂದರೆ ಸ್ಕೂಲಿಗೆ ಹೋಗ್ತೀನಲ್ಲ, ವರ್ಕ್ ಮುಗಿಸ್ಕೊಂಡು ಬಂದು ಅದು ಮಾಡೋಕ್ಕೆ ಟೈಮೇ ಸಿಗೋದು ನಂಗೆ ಸಂಡೇ ಮಾತ್ರ. ಸಂಡೇಲೇ ನಾನು ಎಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ಸೋಷಿಯಲ್ ಮೀಡಿಯಾನು ಮೇಂಟೈನ್ ಮಾಡ್ತೀನಿ, ಹಾಗೆ ವರ್ಕು ಮೇಂಟೈನ್ ಮಾಡ್ತೀನಿ. ಸೊ ಇವಾಗ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮಂಡೇ ನಾಗರ ಪಂಚಮಿ ಅಲ್ವಾ, ಸೊ ಅದ್ರ ಬೇಸ್ ಮೇಲೆ ಒಂದು ರೀಲ್ಸ್ ಮಾಡೋಣ ಚೆನ್ನಾಗಿರೋದು ಅಂದ್ಕೊಂಡು ಇವಾಗ ನಾನು ಮಾರ್ಕೆಟಿಗೆ ಹೋಗ್ತೆ, ನಿಮಗೂ ಕರ್ಕೊಂಡು ಹೋಗ್ತೆ ಬನ್ನಿ. ಸೊ ನಾನಿವಾಗ ಬಂದೆ ಶಾಪ್ಗೆ. ಇದರಲ್ಲಿ ಇದು 100 ನಾನು ನಂಗೆ ಬೇಕಾಗಿರೋದು ತಗೊಂಡೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಮತ್ತಿಕೆರೆ ಮಾರ್ಕೆಟ್. ನಂಗೇನು ಬೇಕು ಐಟಮ್ ಅದು ತೊಗೊಂಡು ಬಂದೆ. ಹಾಗೆ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ಸೆಲೆಬ್ರಿಟೀಸ್. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಪ್ರಕಾಶ್ ಅವರು ಮತ್ತು ಪ್ರಕಾಶ್ ಅವರು ಬ್ರದರ್ ಇದ್ದಾರೆ. ಸೊ ಇವಾಗ ನಾನು ಇಲ್ಲಿ ಮೆಡಿಕಲಲ್ಲಿ ನಿಲ್ಲಿಸಿದೆ. ಡಿಪ್ರೆಷನ್ ಸ್ವಲ್ಪ ಇವಾಗ ಟೀಗೆ ತಿಂಡಿ ಬೇಕು ಅಂತ. ಏನು ತಗೊಳ್ಳೋದು ಅಂತ ನೋಡ್ಬೇಕು. ಇವಾಗ ಎಂತ ಬೇಕು ನಿಮಗೆ? ಕ್ರೀಮ್ ಬನ್ನು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಕಾಣಿಸಿ ಬಾವುಟ ತೋರಿಸ್ಬೇಕಪ್ಪ. ನೀವು ಹೇಳಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಅನುಷಾ ಮುದ್ದು ಅಂತ. ಹಾಂ ನೋಡಿ ಆಯ್ತಾ? ಹಾಂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಕ್ರೀಮ್ ಬಂದು ತಗೊಂಡೆ. ಇವಾಗ ಮನೆಗೆ ಹೋಗಿ ಟೀ ಮಾಡಿಕೊಂಡು ತಿಂಡಿ ತಿನ್ನಬೇಕು. ಲೆಟ್ಸ್ ಗೋ. ಅದು ನೀ ಹೇಳೋದು ಬರಲೇ ಇಲ್ಲ. ಬಿಸಿ ನೀರು ಕೊಡಿ. ಕೆಮ್ಮಲ್ಲಿ ಯಾವ ಟೈಪ್ ಇರ್ತದೆ? ಕೆಮ್ಮಲ್ಲಿ 3 ಟೈಪ್ ಇರುತ್ತಲ್ಲ. ಕೆಮ್ಮಿರೋದು ವಿಗ್ಗುಗೆ, ಕೆಮ್ಮಲ್ಲಿ ಯಾವ ಕೆಮ್ಮ ಈಗ ನಿಂಗೆ? ಸೊ ಹಾಗೆ ಮೆಡಿಕಲ್ಗೆ ಬಂದ್ವಿ. ನಮ್ಮ ವಿಗ್ಗು ಅವ್ರಿಗೆ ಸ್ವಲ್ಪ ಕೆಮ್ಮಿದೆ ಅಂತೆ, ಅದಕ್ಕೆ ಸಿರಮ್ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮಾರ್ಕೆಟ್ಗೆ ಬಂದಿದ್ವಿ. ಅದಕ್ಕೆ ಟ್ರಿಬಲ್ ರೈಡಿಂಗ್ ಐಸ್. ಇಲ್ಲ ಅಂದರೆ ನಾವು ಫೈನ್ ಕಟ್ಟಬೇಕಾಗ್ತಿತ್ತು. ಇಲ್ಲೇ ನಮ್ಮ ಮನೆ ಹತ್ರನೇ. ಸೊ ನನಗೆ ಇವತ್ತು ರೀಲ್ ಅದು ಮಾಡಲೇಬೇಕಿತ್ತು. ಸೊ ಅದಕ್ಕೋಸ್ಕರ ಬಂದು ಇವಾಗ ಏನು ಮಂಗಳಸೂತ್ರ ತಗೊಂಡೆ. ನೋಡ್ಬೇಕು, ಗೊತ್ತಿಲ್ಲ ರೀಲ್ಸ್ ಹೆಂಗೆ ಬರುತ್ತೆ ಅಂತ. ಬಟ್ ನಂಗೆ ಅದೇ ಹೇಳಿಲ್ವ, ನಂಗೆ ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್. ನೀವೇ ನೋಡಿರ್ಬೋದು, ಆಲ್ಮೋಸ್ಟ್ ಇವಾಗ ಸಂಡೇ ಅಷ್ಟೇ ನಂಗೆ ಟೈಮ್ ಇರೋದು. ಬಟ್ ಇವತ್ತು ಇಂಡಿಪೆಂಡೆನ್ಸ್ ಡೇ, ಇವತ್ತೊಂದು ಹಾಲಿಡೇ ಇದೆ, ನಾಳೆ ಒಂದು ಹಾಲಿಡೇ ಇದೆ. ನಾಳೆ ಏನಾದರೂ ಮಾಡ್ಬೋದಲ್ವಾ? ಸೊ ಅದಕ್ಕೋಸ್ಕರ ನಾನು ಇವತ್ತು ಇದೊಂದು ಮಾಡೋಣ ಅಂತ. ನೋಡೋಣ. ನಾನು ನೋಡಿ ಫಸ್ಟ್ ಗೆಟಪ್ ನಂದು ಈ ಥರ ಇದೆ. ಇದು ಪ್ರೇಮ ಅವ್ರ ಲುಕ್. ನಾನು ಇವಾಗ ಯಾವ ಸಾಂಗಿಗೆ ಮಾಡ್ತಾ ಇದ್ದೀನಿ ಅಂತಂದರೆ ಊರಕಾಯ ಮುತ್ತ ಇದೆ, ಆ ಸಾಂಗ್ ಮಾಡ್ತಾ ಇದ್ದೀನಿ. ನಾಗದೇವತೆ ಮೂವಿದು. ನೋಡಿ ಫಸ್ಟ್ ಗೆಟಪ್ ಹಿಂಗಿದೆ. ಹೆಲೋ ಫ್ರೆಂಡ್ಸ್, ಇವಾಗ ಈ ಪ್ರೇಮ ಗೆಟಪ್ದೇನು ಹಾಕಿದ್ದೀನಲ್ವಾ, ಸೊ ಇದು ಫುಲ್ ಮುಗೀತು. ಅಂದರೆ ಇವಾಗ ನೆಕ್ಸ್ಟ್ ಸೀನ್ಗೆ ರೆಡಿ ಆಗಬೇಕು. ಅಂದರೆ ನೆಕ್ಸ್ಟ್ ನೋಡಿ, ಇವಾಗ ಫಸ್ಟ್ ದೇವ್ರ ಅಣ್ಣಮ್ಮ ಅಂತ ಇದೆ. ಅದರಲ್ಲಿ ಆಲ್ಮೋಸ್ಟ್ ಮೂವಿದಲ್ಲಿ ಹೆಂಗಿದೆ ಹಾಗೆ ಸ್ವಲ್ಪ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ಗೆಟಪ್ ಹಾಕಿದ್ದೀನಿ, ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಫಸ್ಟ್ ಗೆಟಪ್. ಇವಾಗ ನನ್ನ ಕೈಲಿ ಅಳ್ತಾ ಇದೆ, ಇದನ್ನು ಹಚ್ಕೊಬೇಕು ಇವಾಗ ದೇವರು
ಪಾರ್ಟ್ ಮಾಡೋಕ್ಕೆ. ಸಿ ಹೆಂಗೆ ಕಾಣುತ್ತೆ ನೋಡಿ. ಸೆಕೆಂಡ್ ಗೆಟಪ್ ಹಿಂಗಿದೆ. ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ. ಒಂದು ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಡ್ರೆಸ್ ಚೇಂಜ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಮೂರನೇದಿದು ಹಿಂಗೆ ಗೆಟಪ್ ಹಾಕಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ? ದೇವ್ರ ಥರನೇ ಕಾಣಿಸ್ತಾ ಇದ್ದೀನಾ? ಏನೇ ವರ ಬೇಕಂದ್ರೆ ಕೇಳಿ ಕೊಡ್ತೀನಿ ಆಯಿತಾ. ನೆಕ್ಸ್ಟ್ ಇದರಲ್ಲಿ ಇವಾಗ ರೀಲ್ಸ್ ಮಾಡಿ ನೆಕ್ಸ್ಟ್ ಮತ್ತೆ ಯಾವ ಗೆಟಪಲ್ಲಿ ಬರ್ತೀನಿ ಅಂತ ತೋರಿಸ್ತೀನಿ ಆಯಿತಾ. ಬಾಯ್. ಹೊರ್ತು ಒಂದು ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೊ ಈಗ ರೆಡಿಯಾಗಿದ್ದೀನಿ ಈ ಸಾರಿ ಹಾಕ್ಕೊಂಡು. ಆ್ಯಕ್ಚುಲಿ ಮೂವಿಲಿ ಸೌಂದರ್ಯ ಮ್ಯಾಮ್ ಈ ಒಂದು 4th ಇದಕ್ಕೆ ಗ್ರೀನ್ ಹಾಕಿದ್ರು. ಆ್ಯಕ್ಚುಲಿ 2 ಸಲ ಗ್ರೀನ್ ಆಗುತ್ತೆ ಅಂತ ನಾನು ಸ್ವಲ್ಪ ಚೇಂಜ್ ಮಾಡಿದೆ. ವೈಟ್ ಈ ಕಲರ್ ಇರಲಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ, ಸೊ ಈ ಕಲರ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಗೆಟಪ್ ಹಾಕಿದೆ. ಆ್ಯಕ್ಚುಲಿ ಸೌಂದರ್ಯ ಮ್ಯಾಮ್ ಅವರು ಈ ಕಲರ್ ಇಲ್ಲಿದೆ ಅಲ್ಲ, ಒಂಥರ ಪಿಂಕ್ ಪರ್ಪಲ್ ಥರ, ಇದು ಫುಲ್ ಹಾಕಿದ್ರು. ನನ್ನ ಹತ್ರ ಆ ಕಲರ್ ಇರಲಿಲ್ಲ, ಸೊ ಅಂದರೆ ಸ್ವಲ್ಪ ಮ್ಯಾಚ್ ಆಗೋ ಥರ ಹಾಕಿದ್ದೀನಿ. ಸೌಂದರ್ಯ ಮೇಡಮ್ ಅವರು ಬ್ಲ್ಯಾಕ್ ಹಾಕಿದ್ರು, ನನ್ನ ಹತ್ರ ಬ್ಲ್ಯಾಕ್ ಇರಲಿಲ್ಲ, ಬೂದು ಕಲರ್ ಇದೆ. ಸೊ ಅದಕ್ಕೆ ನಾನು ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಹೇರ್ ಸ್ಟೈಲ್ ಹಾಗೆ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೂ ಅಷ್ಟೇ ಬಿಂದಿನ ಹಿಂಗೆ ಇಟ್ಕೊಂಡಿದ್ದೀನಿ. ಮ್ಯಾಚ್ ಮಾಡಿದ್ದೀನಿ ಸ್ವಲ್ಪ ಪೂರ್ತಿ ಅಲ್ಲ. ಅಂತೂ ಇಂತೂ ಲಾಸ್ಟ್ ಗೆಟಪ್ಗೆ ಬಂದೆ ನೋಡಿ. ಇದರಲ್ಲಿ ಇದು ಲಾಸ್ಟು. ಅಂತೂ ಖುಷಿ ಆಯ್ತು ನನಗೆ. ಅಂತೂ ಮುಗೀತಲ್ಲಪ್ಪ ಲಾಸ್ಟ್ ಅಂತ. ಆಮೇಲೆ ನೋಡ್ಬೇಕು ಈಗ ಎಡಿಟಿಂಗ್ ಆದಮೇಲೆ ಹೆಂಗೆ ಬರ್ತದೋ ಗೊತ್ತಿಲ್ಲ. ನಾನು ಇಷ್ಟು ಮಾಡಿಕೊಂಡೆ ನೋಡಿ. ಇಷ್ಟೆಲ್ಲ ಲೈಟ್, ಇಲ್ಲೊಂದು ಲೈಟ್, ನನ್ನ ಫ್ರಂಟ್ ಒಂದು ಲೈಟ್ ನಿಮ್ಗೆ ಕಾಣ್ತಾ ಇರ್ಬೋದು, ಬ್ಯಾಕ್ ಸೈಡ್ ಒಂದು ಲೈಟ್ ಇದೆ, ಹಾಗೆ ಇಲ್ಲಿ ಅಪ್ ಒಂದು ಲೈಟ್ ಇದೆ. ಹಾಗೆ ಸೀರೆ ಅಂತೂ ಅಲ್ಲ, ನೀವು ನೋಡಿದ್ರೆ ಬೇಡ, ಆ ರೇಂಜಿಗೆ ಎಲ್ಲ ಸೀರೆ ಯಾವ್ದು ಹಾಕೋದು ಅಂತೆಲ್ಲ ತೆಗೆದು ಹೊತ್ತಾಕಿಟ್ಟ ನಿಮ್ಗೆ ಕಾಣಿಸುತ್ತೆ. ಇವಾಗ ನಾಗದೇವತೆ ಸಾಂಗ್ದು ರೀಲ್ಸ್ ಮುಗೀತು ಫ್ರೆಂಡ್ಸ್. ನೋಡಿ ಇಷ್ಟು ಎಲ್ಲ ಇಲ್ಲೆಲ್ಲ ರಾಶಿ ಹಾಕೋಣನೆ, ಬ್ಯಾಂಗಲ್ಸು ಸೆಟ್ ಎಲ್ಲ. ಆಮೇಲೆ ನನ್ನ ಸಾರಿ ನೋಡಿ ಆ ಕಡೆ ನೋಡಿ ಎಷ್ಟು ರಾಶಿ ಹಾಕೋಣ ಅಂತಂದರೆ ಸಾರಿನೇ ಫುಲ್ ಬಿಸಾಕಿಟ್ಟಾನೆ. ನೋಡಿದ್ರಲ್ಲ ನಾನು ಈ ರೀಲ್ಸ್ ಹೆಂಗೆ ಮಾಡಿದೆ ಅಂತ. ವ್ಲಾಗ್ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೆ ಗೊತ್ತಿಲ್ಲ, ಆದರೆ ಅಲ್ಲೂ ಅಪ್ಲೋಡ್ ಆಗಿದ್ರೆ ಇಲ್ಲೂ ಲೈಕ್ ಮಾಡಿ, ಯೂಟ್ಯೂಬಲ್ಲೂ ಲೈಕ್ ಮಾಡಿ, ಅಲ್ಲೂ ಲೈಕ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಎಂತ ಮಾರ್ಯಾರೆ ಕುಮಟಾ ಹುಡುಗಿಗೆ ಇಷ್ಟು ಸಪೋರ್ಟ್ ಮಾಡೋದಿಲ್ಲ ನೀವು, ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನಂಗೆ ಇನ್ಸ್ಟಾದಲ್ಲಿ ಎಷ್ಟು ಪ್ರೀತಿ ಕೊಡ್ತಿದ್ರಲ್ಲ, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಎಲ್ಲಿ ಹೋದರೂ ರೆಕಗ್ನೈಸ್ ಮಾಡ್ತೀರಿ ಕುಮಟಾ ಅನುಷ ಅಂತ. ಸೊ ಪ್ಲೀಸ್ ಹಾಗೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.